ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸಮಸ್ತ ನನ್ನ ಪ್ರೀತಿಯ ಬಾಸ್ ಟಿವಿ ವೀಕ್ಷಕರಿಗೆ, ಅದರ ಜೊತೆಗೆ ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಎಲ್ರಿಗೂ ಕೂಡ 2026 ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 2026 ನಿಮ್ಮ ಬಾಳಲ್ಲಿ ಹೊಸ ಬೆಳಕು, ಹೊಸ ಹುಮ್ಮಸ್ಸು, ಅದರ ಜೊತೆಗೆ ನೀವು ಅಂದ್ಕೊಂಡಿರುವಂತಹ ಕನಸೆಲ್ಲನೂ ಕೂಡ ನನಸಾಗುವಂತಹ ಒಂದು ಅವಕಾಶವನ್ನು ಆ ದೇವರು ನಿಮಗೆ ಕರುಣಿಸಲಿ ಅಂತ ಕೇಳ್ಕೊಳ್ತಾ, ಎಸ್ ಆಸ್ ಯೂಶುವಲ್ ಆಗಿ ನಮ್ಮ ಕನ್ನಡ ಕಿರುತೆರೆಯಲ್ಲಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಲಾಸ್ಟಲ್ಲಂತೂ ಮೊನ್ನೆ ಅಷ್ಟೇ ಸೂರಜ್ ಸಿಂಗ್ ಅದ್ರ ಜೊತೆಗೆ ಮಾಳು ನಿಪ್ನಾಳ್ ಅವರು ಇಬ್ಬರು ಕೂಡ ಒಂದು ಡಬಲ್ ಎಲಿಮಿನೇಷನ್ ಆಗಿ ಸೊ ಹೊರಗಡೆ ಬಂದಿದ್ದಾರೆ. ಸಾಕಷ್ಟು ಕುತೂಹಲ ಕ್ರಿಯೇಟ್ ಮಾಡಿರುವಂಥದ್ದು ಏನು ಅಂತಂದರೆ, ಸೊ ಜನವರಿ 18ಕ್ಕೆ ಬಿಗ್ ಬಾಸ್ ಶೋ ಒಂದು ಫಿನಾಲೆ ಅಂತ ತಲುಪ್ತಾ ಇದೆ. ಅಂದರೆ ಜನವರಿ 18ರಂದು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಸೊ ಈಗಾಗಲೇ ಸ್ಪರ್ಧಿಗಳು ನಾನಾ ನೀನಾ ಅಂತ ಹೇಳ್ಬಿಟ್ಟು ಒಂದು ಹಣಾಹಣಿಯಲ್ಲಿ ಪಣ ತೊಟ್ಟು ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದು ಟಕಾಫರ್ ಅಂತ ಕೊಡ್ತಾ ಕನ್ನಡ ಕಿರುತೆರೆ ವೀಕ್ಷಕರನ್ನ, ಮತ್ತೊಂದು ಕಡೆ ಬಿಗ್ ಬಾಸ್ ವೀಕ್ಷಕರನ್ನ ಬಿಗ್ ಬಾಸ್ ಸೀಸನ್ 12ರಲ್ಲಿ ಉಳ್ಕೊಂಡಿರುವಂತಹ ಕಂಟೆಸ್ಟೆಂಟ್ಸ್ ಅಂತೂ ಸಖತ್ತಾಗಿ ಸೂಪರಾಗಿ ಆಡ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ 12ರ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ಅವರಂತೂ ಹೇಳಲೇಬೇಕಾಗಿಲ್ಲ. ಬಿಕಾಸ್ ಯಾಕೆಂತಂದ್ರೆ ತಮ್ಮ ಮಾತುಗಾರಿಕೆ, ಚಾಣಾಕ್ಷತನ, ಅದ್ರ ಜೊತೆಗೆ ತಾವು ಆಡುವಂತಹ ಒಂದು ಕಾಮಿಡಿ ಪಂಚಸ್ ಆಗಿರ್ಬೋದು, ಅಥವಾ ಒಂದು ಏನು ಆ ಟೈಮ್ ತಕ್ಕಂಗೆ ಮಾತನಾಡುವಂತಹ ವೇ ಇದೆಯಲ್ಲ, ಅವ್ರಿಗಂತೂ ನಿಜವಾಗ್ಲೂ ಇವೆಲ್ಲನೂ ಕೂಡ ಒಂದು ಬೆನಿಫಿಟ್ಸ್, ಅದ್ರ ಜೊತೆಗೆ ಒಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕನ್ನಡ ಕಿರುತೆರೆಯಲ್ಲಿ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿಯವರ ಹವಾ ಅಂತೂ ಯಾವ ರೇಂಜಿಗೆ ಹೋಗಿದೆ ಅಂತಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ದರ್ಶನ್ ಅವರನ್ನ ಎಷ್ಟು ಇಷ್ಟಪಡ್ತಾರೋ ಅದೇ ರೀತಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಗಿಲ್ಲಿ ಅವರನ್ನ ಅಷ್ಟೊಂದು ಇಷ್ಟಪಡ್ತಾರೆ. ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಂದು ಬಿಗ್ ಬಾಸ್ ಶೋನಲ್ಲಿ ಯಾವುದೇ ಒಂದು ಪ್ರೋಮೋವನ್ನ ಶೇರ್ ಮಾಡಿದ್ರು ಕೂಡ ಗಿಲ್ಲಿಯವರ ಯಾವುದೋ ಒಂದು ರಿಯಾಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅವರ ಮಾತುಗಾರಿಕೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಏನಾದರೂ ಒಂದಷ್ಟು ಮಾತನಾಡುವಂಥದ್ದು, ಇಲ್ಲ ಏನಾದರೂ ಒಂದು ಮಾಡ್ತಾ ಇರುವಂಥದ್ದಂತೂ ಇದ್ದೇ ಇರುತ್ತೆ. ಬಿಕಾಸ್ ಯಾಕೆಂತಂದ್ರೆ ಪ್ರತಿಯೊಂದು ಪ್ರೋಮೋದಲ್ಲೂ ಕೂಡ ಗಿಲ್ಲಿನೇ ಆವರಿಸ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಇತ್ತೀಚೆಗಷ್ಟೇ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ಒಂದ್ ಕಡೆ ಪಾಸಿಟಿವ್, ಅದ್ರ ಜೊತೆಗೆ ಮತ್ತೊಂದ್ ಕಡೆ ನೆಗೆಟಿವ್ ಎರಡೂ ತರದ ಒಂದು ಕಮೆಂಟ್ಸ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಅಂದ್ರೇನೆ ವ್ಯಕ್ತಿತ್ವದ ಆಟ. ಸೊ ತಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೋ ಆ ರೀತಿ ಆಡ್ತಾ ಇದ್ದಾರೆ ಅಂತಾನೆ ಅನ್ಕೊಂಡಿದ್ದಾರೆ ಜನರು. ಬಟ್ ಅಲ್ಲಿ ಹೋದ್ಮೇಲೆ ಬಿಕಾಸ್ ಒಬ್ಬೊಬ್ರು ಕೂಡ ನಾನು ಗೆಲ್ಲಬೇಕು ಅನ್ನುವಂತಹ ಒಂದು ಹಣಾಹಣಿಯಲ್ಲಿ ಯಾವ ರೀತಿಯಾದಂತಹ ಒಂದು ಆಟವನ್ನ ಆಡಿದ್ರೆ ನಾನು ಕನ್ನಡ ಕಿರುತೆರೆ, ಅದರ ಜೊತೆಗೆ ಕನ್ನಡಿಗರ ಮನಸ್ಸನ್ನ ಗೆಲ್ಲಬಹುದು ಅನ್ನುವಂಥದ್ದು ಅವರ ಮಾಸ್ಟರ್ ಮೈಂಡು ಕೂಡ ಆಗಿರಬಹುದು ಅಂತ ಹೇಳ್ತೀನಿ. ಕಾವ್ಯ ಅವರನ್ನ ಸಾಕಷ್ಟು ಬಾರಿ ಒಂದು ಪರವಹಿಸ್ಕೊಂಡು ಬಂದಿರುವಂತಹ ಗಿಲ್ಲಿ ಅವರು ಈಗ ಒಂದಷ್ಟು ಜನರ ಒಂದು ಟೀಕೆಗಳಿಗೆ ಗುರಿ ಆಗ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಕಾವು ಕಾವು ಅಂತ ಹೇಳ್ಬಿಟ್ಟು ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದು ಅಲಿಯನ್ನ ಸೃಷ್ಟಿ ಮಾಡಿದಂತಹ ಗಿಲ್ಲಿ ಮತ್ತೆ ಕಾವ್ಯ ಅವರು ಈಗ ಫಿನಾಲೆ ಹಂತದವರೆಗೂ ತಲುಪ್ತಾರಾ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದು ಕಡೆ ಏನಂತಂದ್ರೆ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ಕಾವ್ಯ ಅವರನ್ನ ಸೇವ್ ಮಾಡಿದ್ದಾರೆ, ಒಂದು ಪರ ವಹಿಸ್ಕೊಂಡು ಮಾತಾಡಿದ್ದಾರೆ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ಒಂದು ಟೀಕೆಗಳಿಗೆ ಗುರಿಯಾಗಿರುವಂಥದ್ದು. ಇತ್ತೀಚೆಗಷ್ಟೇ ನಾಮಿನೇಷನ್ ವಿಚಾರ ಬರುತ್ತೆ. ಆ ನಾಮಿನೇಷನ್ ವಿಚಾರದಲ್ಲಿ ಸ್ಪಂದನ ಮತ್ತೆ ಕಾವ್ಯ ಅವ್ರಿಗಾಗಿರ್ಬೋದು, ರಾಶಿಕಾ ಅವ್ರಿಗಾಗಿರ್ಬೋದು, ಅದ್ರ ಜೊತೆಗೆ ಧನುಷ್ ಅವ್ರಿಗಾಗಿರ್ಬೋದು, ಈ ಮೂರು ಜನರನ್ನ ತಗೊಂಡಾಗ ಗಿಲ್ಲಿ ಅವರು ಈ ಮೂರು ಜನಕ್ಕೂ ನಾಮಿನೇಟ್ ಮಾಡಿಬಿಟ್ಟು ಕಾವ್ಯ ಅವರನ್ನೇ ಸೇವ್ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಅಂದ್ರೆ ಕುತೂಹಲ ಅಂತಂದ್ರೆ ಆಸ್ ಯೂಶುವಲ್ ಆಗಿ ಗಿಲ್ಲಿ ಅವರು ಕಾವ್ಯ ಪರನೇ ನಿಲ್ತಾರೆ ಅನ್ನುವಂಥದ್ದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಅಂಡ್ ಎಲ್ಲೋ ಒಂದ್ ಕಡೆ ಇನ್ನೊಂದೇನಂತಂದ್ರೆ ಗಿಲ್ಲಿ ಅವರು ಹೇಳ್ತಾರೆ, ಏನು ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಾರಲ್ಲ ನಮ್ಮ ರಕ್ಷಿತಾ ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು, ಸೊ ಅವ್ರು ಕೊಟ್ಟಿರುವಂತಹ ರೀಸನ್ ವ್ಯಾಲಿಡ್ ಇಲ್ಲ ಅನ್ನುವಂತಹ ಮಾತನ್ನ ಗಿಲ್ಲಿ ಅವರು ಹೇಳಿದ್ದಾರೆ. ಕಳೆದ ಬಾರಿ ಬಂದಿರದಂತಹ ಒಂದು ಮನೆಯವರ ಟಾಸ್ಕ್ ಅಂತಂದ್ರೆ ಫ್ಯಾಮಿಲಿ ರೌಂಡ್ ಅಂತ ಏನಿತ್ತಲ್ಲ, ಸೊ ಆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಕಾವ್ಯ ಅವರ ಮನೆಯವರು, ಅದ್ರ ಜೊತೆಗೆ ಉಳಿದ ಕಂಟೆಸ್ಟೆಂಟ್ಗಳ ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ಎಲ್ಲೋ ಒಂದ್ ಕಡೆ ಕಾವ್ಯ ಅವರ ಮನೆಯವರು ಕೆಲವೊಂದು ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಈ ಒಂದು ರೀಸನ್ ಅನ್ನ ಕೊಟ್ಟಿದ್ರೆ ನಾನು ಬಹುಶಃ ನಾನು ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಿದ್ದೆ ಅನ್ನುವಂತಹ ವಿಚಾರವನ್ನು ಕೂಡ ಗಿಲ್ಲಿ ಅವರು ಹೇಳಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಅಗ್ರೆಷನ್ ಇಂದ ಆಡ್ತಾ ಇದ್ದಾರೆ. ಒಂದ್ ಕಡೆ ಪಾಪ ಈ ಒಂದು ಟಾಸ್ಕ್ ನಿಂದ ದೂರ ಉಳಿದಿರುವಂತಹ ರಘು ಅವರು ತುಂಬಾನೇ ಬೇಜಾರಾಗಿದ್ದಾರೆ. ಬಿಕಾಸ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಂತಹ ರಘು ಅವರು ಇದುವರೆಗೂ ಫಿಸಿಕಲ್ ಅಂತ ಬಂದಾಗ, ಫಿಸಿಕಲ್ ಗೇಮ್ಸ್ ಅಂತ ಅಥವಾ ಟಾಸ್ಕ್ ಅಂತ ಬಂದಾಗ ಸಾಕಷ್ಟು ಬಾರಿ ಮುಂಚೂಣಿಯಲ್ಲಿ ಇರ್ತಿದ್ರು. ಬಿಕಾಸ್ ಯಾಕಂತಂದ್ರೆ
ಆ ಮನುಷ್ಯನ ಒಂದು ದೇಹದಾಢ್ಯ ಆಗಿರ್ಬೋದು, ಆ ವ್ಯಕ್ತಿತ್ವದ ಆಟ ಆಗಿರ್ಬೋದು, ಸಾಕಷ್ಟು ಕನ್ನಡಿಗರನ್ನ ತನ್ನತ್ತ ಸೆಳಿತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಕೂಡ ನಾವು ನೋಡಿದ್ವಿ. ಬಟ್ ಅದೇ ರೀತಿ ಎಲ್ಲೋ ಒಂದ್ ಕಡೆ ರಘು ಅವರು ಮಂಕಾದ್ರ ಅಂತ. ಯಾಕಂತಂದ್ರೆ ಕೆಲವೊಂದು ಏನು ಈ ಒಂದು ಸರಪಳಿ ಅನ್ನುವಂತಹ ಒಂದು ಗೇಮನ್ನ ಕೊಟ್ಟಿರ್ತಾರಲ್ಲ, ಯಾಕಂತಂದ್ರೆ ಆ ಒಂದು ಪೈಪ್ಗಳು ಏನು ಜೋಡಿಸಿರ್ತಾರೆ ಅದ್ರ ಕೆಳಗಡೆಯಿಂದ ಹೋಗ್ಬಿಟ್ಟು ಗಂಟೆಯನ್ನ ಬಾರಿಸುವಂಥದ್ದಾಗಿರ್ಬೋದು, ಆ ಒಂದು ಗೇಮ್ ಅಂತ ಕೊಟ್ಟಾಗ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ವ್ಯಾಲಿಡ್ ರೀಸನ್ ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ ರಘು ಅವರಿಗೆ ಈ ಹಿಂದೆನೆ ಒಂದು ಇಂಜುರಿ ಆಗಿರುತ್ತೆ ಕಾಲಿಗೆ. ಸೊ ಹಾಗಾಗಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಟಾಸ್ಕ್ ಅನ್ನ ಹಾಡಿದ್ರೆ ಮತ್ತಷ್ಟು ಇಂಜುರಿ ಆಗ್ಬಿಟ್ರೆ ಮತ್ತೆ ಲೈಫ್ ಲಾಂಗ್ ಮತ್ತೆ ಆ ಒಂದು ಕೊರಗನ್ನ ಕೊರಗ್ತಾನೇ ಇರಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಿಜ. ಯಾಕಂತಂದ್ರೆ ಈ ಹಿಂದೆನೆ ಒಂದು weight ಲಿಫ್ಟಿಂಗ್ ಕಾಂಪಿಟೇಷನ್ ಅಲ್ಲಿ ಒಂದು weight ಅನ್ನ ಎತ್ತುವಾಗ ಸೊ ಅವರ ಕಾಲು ಒಂಥರ ಏಟಾಗ್ಬಿಟ್ಟಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಆಗಿದ್ದಂತಹ ಒಂದು ಪೇನ್ ಇದೆಯಲ್ಲ, ಸೊ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ಈ ಒಂದು ಟಾಸ್ಕ್ ಅನ್ನ ಆಡಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಬೀರಬಹುದು. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಲೈಫ್ ಲಾಂಗ್ ನಾನು ಸಫರ್ ಆಗ್ಬೇಕಾಗುತ್ತೆ ಅನ್ನುವಂತಹ ಕಾರಣನೂ ಕೂಡ ಅವರು ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು ಆ ಒಂದು ಕೊರಗಿಗೆ ಅಂತ ಅನ್ಕೊಂಡಿದೀನಿ. ಯಾಕೆಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ತಿದೀವಿ ಅಂತಂದಾಗ ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡುವಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈ ತರ ಮಾಡಿದಾಗ ಪಾಸಿಟಿವ್ ಮಾಡಿದಾಗ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ, ನೆಗೆಟಿವ್ ಆಗಿ ಹೋದಾಗ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಹೋದಾಗ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಹಾಗೇನೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ರೀತಿಯ ಆಯಾಮಗಳಲ್ಲೂ ನಾವು ಥಿಂಕ್ ಮಾಡಿದಾಗ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾಗಿ ರಘು ಅವರು ಏನು ಈ ಹಿಂದೆ ಒಂದು ಕಾಲಿಗೆ ಪೆಟ್ಟು ಬಿದ್ದಿತ್ತಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ಸೊ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ದೂರ ಉಳಿದಿದ್ದಾರೆ ಅಂತಲೇ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಮತ್ತೇನಾದ್ರೂ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಆಡಕ್ ಹೋದಾಗ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಲೈಫ್ ಲಾಂಗ್ ಅವ್ರು ಸಫರ್ ಆಗ್ಬೇಕಾಗುತ್ತೆ. ಅಂಡ್ ಇನ್ನ ಒಂದು ಏನಂತಂದ್ರೆ ಈ ಒಂದು ವಿಚಾರದಲ್ಲಿ ಈಗ ಸದ್ಯ ಭಾರಿ ಕುತೂಹಲ ಕೇಳಿಸಿರುವಂತದ್ದು ಏನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಏನಿದೆಯಲ್ಲ, ಸೊ ಯಾರು ವಿನ್ ಆಗ್ತಾರೋ, ಯಾವ ಕಂಟೆಸ್ಟೆಂಟ್ ವಿನ್ ಆಗ್ತಾರೋ, ಸೊ ಅವರು ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ಅನ್ನ ತಗೊಳ್ತಾರೆ. ಸೊ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಇದಾಗಿದೆ. ಸೊ ಅದ್ರ ಜೊತೆಗೆ ಕ್ಯಾಪ್ಟನ್ಸಿಯಲ್ಲಿ ನೀನಾ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸೂಪರ್ ಆಗಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಖುಷಿಯ ವಿಚಾರ. ಯಾಕಂತಂದ್ರೆ ಇನ್ನೇನು 2 ವಾರಗಳಷ್ಟೇ ಬಾಕಿ ಇದೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದ್ ಕಡೆ ಮನೆಯಲ್ಲೇ ನೋಡ್ತಾ ಇರುವಂತಹ ಎಷ್ಟೋ ಬಿಗ್ ಬಾಸ್ ವ್ಯೂವರ್ಸು ಗಿಲ್ಲಿನೇ ವಿನ್ ಆಗ್ತಾರೆ ಅನ್ನುವಂಥದ್ದು ಕೆಲವೊಬ್ರು ತಮ್ಮ ಕಮೆಂಟ್ಸ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ರೆ, ಮತ್ತಷ್ಟು ಜನರು ಇಲ್ಲ ಗುರು ಬಿಗ್ ಬಾಸ್ ಸಖತ್ತಾಗಿ ಆಡ್ತಾ ಇದ್ದಾರೆ, ಗಿಲ್ಲಿ ಇಲ್ಲ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ಎಂಟರ್ಟೈನ್ ಮಾಡೋರೇ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಬಾರಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರವನ್ನ ನಾವು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಹೋದಾಗ ಕೆಲವೊಬ್ಬರೆಲ್ಲ ಡಿಸ್ಕಷನ್ ಮಾಡಿದ್ದು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ, ಹಾಗೇನೆ ಸ್ವತಃ ನೋಡಿದ್ದೀನಿ ಕೂಡ. ಅಂಡ್ ಇನ್ನೊಂದೇನಂತಂದ್ರೆ ಗಿಲ್ಲಿ ಅವರು ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ ಆದ ಮೇಲೆ ಕಾವ್ಯ ಅವರ ಪರವಾಗಿ ವಹಿಸ್ಕೊಂಡು ಬಂದ ಮೇಲೆ ಸೊ ಕೆಲವೊಬ್ಬರು ಜನರ ಟೀಕೆಗಳನ್ನ ಸ್ವೀಕರಿಸ್ತಾ ಇದ್ದಾರಾ ಅಂತ. ಯಾಕಂತಂದ್ರೆ ಒಬ್ಬ ವ್ಯಕ್ತಿನ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಒಬ್ಬ ವ್ಯಕ್ತಿನ ಎಲ್ಲರೂ ಇಷ್ಟಪಡಬೇಕು ಅಂತಾನು ಏನಿಲ್ಲ. ಕೆಲವೊಂದ್ ಕಡೆ ಕ್ಯಾಪ್ಟನ್ ಆದ್ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಅಶ್ವಿನಿ ಹತ್ರ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ವ್ಯಕ್ತಪಡಿಸುವಂಥದ್ದಾಗಿರ್ಬೋದು, ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಎಡುವುದ್ರ ಕೊಟ್ಟಿರುವಂತಹ ಕ್ಯಾಪ್ಟನ್ ಪಟ್ಟವನ್ನು ಕೂಡ ಗಿಲ್ಲಿ ಅವರು ನಿಭಾಯಿಸೋದಿಕ್ ಆಗಿಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಕಾವ್ಯ ಪರವಾಗಿ ಮಾತನಾಡಿಸ್ತಾರೆ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಧ್ರುವಂತ್ ಹತ್ರ ಜಗಳ ಆಡ್ತಾರೆ, ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರ ಜೊತೆನೂ ಕೂಡ ಜಗಳ ಆಡ್ತಾರೆ. ಕೊನೆಯ ಸ್ಟೇಜ್ ಅಲ್ಲಿ ಇದೀವಿ, ನಾವು ಯಾಕೆ ಜಗಳ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕಾವ್ಯ ಅವರು ಕೂಡ ಗಿಲ್ಲಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.